ಸೊ ತಮಿಳುನಾಡಿನಲ್ಲಿ ದಳಪತಿ ವಿಜಯ್ ಸರ್ಕಾರ ರಚನೆ ಆಗ್ತಾ ಇದೆ. ಸರ್ಕಾರ ರಚನೆಗೆ ಟಿವಿಕೆ ವಿಜಯ್ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಆದರೆ ಸರ್ಕಾರ ರಚನೆಗೆ ಇನ್ನೂ 10 ಶಾಸಕರ ಬೆಂಬಲ ಅಗತ್ಯ ಇದೆ. ಇವ್ರಿಗೆ ಬಂದಿರೋದು 108, ಬೇಕಾಗಿರೋದು 118. ಹಾಗಾಗಿ ಅಣ್ಣಾ ಡಿಎಂಕೆ ಅವರು ಬಾಹ್ಯ ಬೆಂಬಲ ಕೊಟ್ಟಿದ್ದರೂ ಕೂಡ ಟಿವಿಕೆ ದೂರ ಸರಿಯುವ ಸಾಧ್ಯತೆ ಇದೆ. ಕಾಂಗ್ರೆಸ್ ಸೇರಿದಂತೆ ಸಣ್ಣ ಪುಟ್ಟ ಪಕ್ಷಗಳ ಜೊತೆ ವಿಜಯ್ ಮೈತ್ರಿ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ. ಸರ್ಕಾರ ರಚನೆ ಆಯ್ಕೆ ಪ್ರಕ್ರಿಯೆ ಬಗ್ಗೆ ವಿಜಯ್ ಈಗಾಗಲೇ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಈಗ 2 ಆಯ್ಕೆ ಇದೆ ವಿಜಯ್ ಮುಂದೆ. ಮೊದಲ ಆಯ್ಕೆಯನ್ನು ನಿಮ್ಮ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಾ. ಏನು ಮ್ಯಾಜಿಕ್ ಸಂಖ್ಯೆ 118 ಬರಬೇಕು, ಆಯಿತಾ. 10 ಕೊರತೆ ಇದೆ. ಕಾಂಗ್ರೆಸ್ನವರು 5 ಜನ ಗೆದ್ದಿದ್ದಾರೆ. ಕಾಂಗ್ರೆಸ್ ಕೂಡ ಡಿಎಂಕೆ ಜೊತೆ ಮೈತ್ರಿ ಮಾಡ್ಕೊಂಡಿತ್ತು, ನೆನಪಿರಲಿ. ಕಾಂಗ್ರೆಸ್ 5, PMK 4 ಗೆದ್ದಿದ್ದಾರೆ, ಮುಸ್ಲಿಂ ಲೀಗ್ ಅವರು 2 ಗೆದ್ದಿದ್ದಾರೆ, ಎಡಪಕ್ಷದವ್ರು 4 ಜನ ಗೆದ್ದಿದ್ದಾರೆ, ಹಾಗೆಯೇ VCK ಅಂತಕ್ಕಂಥ ಪಕ್ಷ 2 ಗೆದ್ದಿದೆ. ಇದೆಲ್ಲವನ್ನು ಸೇರಿದ್ರೆ 19 ಆಗುತ್ತೆ. ಈ 19 ಜನ ಸಾಕು ಅವ್ರಿಗೆ ಬೇಕಾಗಿರೋದೇ 10 ತಗೋತಾರೆ. ಆ 19 ತಗೊಂಡು ಎಲ್ಲವೂ ಕೂಡ ಜಾತ್ಯತೀತ ಪಕ್ಷ ಅನ್ನೋ ಲೆಕ್ಕಾಚಾರವನ್ನು ಇಟ್ಕೊಂಡು ಎಲ್ಲ ಪಕ್ಷದವ್ರಿಗೂ 1-2 ಮಂತ್ರಿ ಸ್ಥಾನವನ್ನು ಕೊಟ್ಕೊಂಡು ಸರ್ಕಾರ ರಚನೆಯನ್ನು ಮಾಡಬೇಕಾಗತ್ತೆ ವಿಜಯ್. ಸೊ ಹಾಗಾಗಿ ಟಿವಿಕೆ 100 ಇದು ಒಂದು. 2ನೇ ಆಯ್ಕೆ ಇದೆ, ಅದನ್ನು ಹೇಳ್ಬಿಡ್ತೀನಿ. ಏನು 2ನೇ ಆಯ್ಕೆ? ಟಿವಿಕೆ ಅವರು 108 ಗೆದ್ದಿದ್ದಾರೆ, 10 ಕೊರತೆ ಇದೆ, 47 ಜನ ಅಣ್ಣಾ ಡಿಎಂಕೆ ಅವರೇ ಇದ್ದಾರೆ, AIADMK ಅವರು. ಅದನ್ನು ಸೇರಿಸ್ಕೊಂಡ್ರೆ ನಿಮಗೆ 155 ಆಯಿತು, ಬಹುಮತ ಭರ್ಜರಿಯಾಗಿ ಬಂತು. ಆ ಸಾಧ್ಯತೆಯೂ ಕೂಡ ಇದೆ. ಆದರೆ ಇದ್ರ ಬಗ್ಗೆ ತೀರ್ಮಾನವನ್ನು ವಿಜಯ್ ಪಾರ್ಟಿ ಮಾಡಬೇಕು. ಒಂದು ವೇಳೆ ಅಣ್ಣಾ ಡಿಎಂಕೆ ಬೆಂಬಲವನ್ನು ತಗೊಂಡ್ರೆ ಮುಂದೇನು? ಬಾಹ್ಯ ಬೆಂಬಲ ಕೊಡ್ತೀವಿ ಅಂತ ಅಣ್ಣಾ ಡಿಎಂಕೆ ಅವರು ಈಗಾಗಲೇ ಹೇಳ್ಬಿಟ್ಟಿದ್ದಾರೆ. ತಗೊಂಡ್ರೆ ಮುಂದೆ ತಮಿಳ್ನಾಡಲ್ಲಿ ಏನಾಗುತ್ತೆ? ಜನ ಅದನ್ನು ಒಪ್ತಾರಾ? ಇನ್ನೊಂದು 10 ಸೀಟ್ ಬಂದ್ಬಿಟ್ಟಿದ್ದಿದ್ರೆ ಟಿವಿಕೆನೇ, ಅವ್ರಿಗೆ ಯಾರ ಸಪೋರ್ಟು ಬೇಕಾಗಿರಲಿಲ್ಲ. ಬಟ್ ಬಹುಮತ ಬಂದಿಲ್ಲ. ನಮ್ಮ ಸಂವಿಧಾನದಲ್ಲಿ ಮ್ಯಾಜಿಕ್ ನಂಬರ್ ವೆರಿ ಇಂಪಾರ್ಟೆಂಟ್. 118 ಬರಲೇಬೇಕು. ಅದನ್ನು ತೋರಿಸಿದ್ರೇ ನಿಮಗೆ ಸರ್ಕಾರ ಅಸ್ತಿತ್ವಕ್ಕೆ ಬರ್ತಕ್ಕಂಥದ್ದು. ರಾಜ್ಯಪಾಲರು ಕರಿಬೋದು ವಿಜಯ್ನ, ಬಂದು ಸರ್ಕಾರ ರಚನೆ ಮಾಡಪ್ಪ ಅಂತಂದ್ಬಿಟ್ಟು. ಯಾಕೆಂದರೆ ಅತಿ ದೊಡ್ಡ ಪಕ್ಷ ಅವರೇ ಆಗಿರೋದು. ಆದರೆ ರಾಜ್ಯಪಾಲರನ್ನ ಭೇಟಿಯಾದ ಸಂದರ್ಭದಲ್ಲಾಗಲಿ, ಪ್ರಮಾಣ ವಚನ ತಗೊಂಡ ನಂತರದಲ್ಲಾಗಲಿ ಇವರು ಬಹುಮತವನ್ನು ಸದನದಲ್ಲಿ ಸಾಬೀತುಪಡಿಸಬೇಕು. ಸದನದಲ್ಲಿ ಬಹುಮತ 118 ಬರಬೇಕು. ಹಾಗೆ ಬಂದಾಗ ಮಾತ್ರ ಸರ್ಕಾರ ಉಳಿಯುತ್ತೆ. ಅದಕ್ಕೋಸ್ಕರ ವಿಜಯ್ ಇವಾಗ ಸರ್ಕಸ್ಸನ್ನು ಶುರು ಮಾಡಿದ್ದಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ವಿಜಯ್ ಮುಂದೆ ಇರತಕ್ಕಂಥದ್ದು 2 ಆಯ್ಕೆ. ಒಂದು, ಸಣ್ಣ ಪುಟ್ಟ ಪಕ್ಷಗಳ ಬೆಂಬಲ ತಗೊಂಡು ಸರ್ಕಾರ ರಚನೆ ಮಾಡೋದು, ಅಥವಾ ಅಣ್ಣಾ ಡಿಎಂಕೆ ಬಾಹ್ಯ ಬೆಂಬಲವನ್ನು ತಗೊಂಡು ಸರ್ಕಾರ ರಚನೆ ಮಾಡೋದು. ಆದರೆ ಅಣ್ಣಾ ಡಿಎಂಕೆ ಜೊತೆ BJP ಇರೋದರಿಂದ BJPಯನ್ನು ವಿಜಯ್ ಹತ್ತಿರಕ್ಕೆ ಸೇರಿಸ್ಕೋತಾರಾ ಇಲ್ವಾ? ಏನು ನಡೀತಾ ಇದೆ ಚರ್ಚೆ ಅಂತ ನೋಡಿ, ಇವತ್ತು ಶಾಸಕಾಂಗ ಪಕ್ಷದ ಸಭೆ ನಡೆದಿತ್ತು. ಈ ಸಭೆಯಲ್ಲಿ ಕೂಡ ಅಣ್ಣಾ ಡಿಎಂಕೆ ಅಥವಾ ಡಿಎಂಕೆ ಯಾವುದೇ ಪಕ್ಷದ ಬೆಂಬಲವನ್ನು ತೆಗೆದುಕೊಳ್ಳೋದು ಬೇಡ ಅನ್ನುವಂಥದ್ದು ನಿಟ್ಟಿನಲ್ಲಿ ಶಾಸಕರು ಕೂಡ ನಟ ವಿಜಯ್ಗೆ ಸಲಹೆಯನ್ನು ಕೊಟ್ಟಿರುವಂಥದ್ದು. ಯಾಕೆಂದರೆ ಈ 2 ಪಕ್ಷಗಳ ವಿರುದ್ಧ ಹೋರಾಟವನ್ನು ಮಾಡಿ ಚುನಾವಣೆಯಲ್ಲಿ ಗೆದ್ದಿರುವಂಥದ್ದು. ಮತ್ತು ಈ ಪಕ್ಷಗಳ ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡ್ರೆ ಅದು ಜನಾಕ್ರೋಶಕ್ಕೆ ಕಾರಣ ಆಗ್ಬೋದು, ಅಥವಾ ಜನಾಭಿಪ್ರಾಯದ ವಿರುದ್ಧದ ನಡೆ ಆಗ್ಬೋದಾದಂಥ ಸಾಧ್ಯತೆಗಳಿರುತ್ತೆ. ಸೊ ಹೀಗಾಗಿ ಇತರೆ ಸಣ್ಣ ಪುಟ್ಟ ಮೈತ್ರಿ ಪಕ್ಷಗಳ ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡು ಸರ್ಕಾರ ರಚಿಸುವಂತಹ ಒಂದು ಸಲಹೆಯನ್ನು ಈಗ ಶಾಸಕರು ಕೊಟ್ಟಿದ್ದಾರೆ. ಬಹುಶಃ ವಿಜಯ್ ಕೂಡ ಅದರೇ ಆಯ್ಕೆಯನ್ನು ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಇದನ್ನು ಹೊರತುಪಡಿಸಿ ನೋಡೋದಾದರೆ ಡಿಎಂಕೆ ಮತ್ತು AIADMK ಜೊತೆಗಿರುವಂತಹ ಇತರೆ ಪಕ್ಷಗಳನ್ನು ಗುರುತಿಸ್ಕೊಂಡು ಅವುಗಳ ವಿಶ್ವಾಸವನ್ನು ಮಾಡಿಕೊಂಡು ಒಂದು ಥರ್ಡ್ ಫ್ರಂಟನ್ನು ಸೃಷ್ಟಿ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಇಷ್ಟು ದಿನ DMK ಮತ್ತು AIADMK ಜೊತೆಗಿದ್ದಂಥ ಪಕ್ಷಗಳನ್ನು ಸೇರಿಸಿಕೊಂಡು TVK ನೇತೃತ್ವದಲ್ಲಿ ಒಂದು ಹೊಸ ಒಕ್ಕೂಟವನ್ನು ತಮಿಳುನಾಡಿನಲ್ಲಿ ರಚನೆ ಮಾಡಿ ಸರ್ಕಾರವನ್ನು ಮುನ್ನಡೆಸುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. 118 ಶಾಸಕರ ಬೆಂಬಲ ಬೇಕು. ಸರಿಸುಮಾರು 120-125 ಶಾಸಕರನ್ನ ಹೊಂದುವಂತ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೀತಾ ಇದ್ದಾವೆ. ಯಾಕಂದ್ರೆ ಸರ್ಕಾರಕ್ಕೂ ಕೂಡ ಒಂದು ಸ್ಥಿರತೆ ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಕನಿಷ್ಠ 125 ಜನ ಶಾಸಕರನ್ನ ಹೊಂದುವಂತ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೀತಾ ಇದೆ. ಈಗಾಗಲೇ ಕಾಂಗ್ರೆಸ್ ಬೆಂಬಲವನ್ನು ಕೊಡುವಂತಹ ಮಾತುಗಳನ್ನು ಆಡಿರುವಂಥದ್ದು. 5 ಜನ ಶಾಸಕರು ಕಾಂಗ್ರೆಸ್ಗೆ ಇದ್ದಾರೆ. ಕಮ್ಯುನಿಸ್ಟ್ ಪಕ್ಷವು ಕೂಡ ಬೆಂಬಲ ಕೊಡುವಂತ ಸಾಧ್ಯತೆಗಳಿದೆ. ಅಲ್ಲಿಂದ 4 ಜನ ಶಾಸಕರು ಆಯ್ಕೆಯಾಗಿರುವಂಥದ್ದು. ಬಹುತೇಕ ಮೆಜಾರಿಟಿ ಅಂತೂ ಸಿಕ್ಕಿರುವಂಥದ್ದು. ಆದರೆ ಸ್ಥಿರತೆಯನ್ನು ಕಾಯ್ದುಕೊಳ್ಳುವಂತ ದೃಷ್ಟಿಯಿಂದ ಸಾಧ್ಯವಾದಷ್ಟು ಇತರೆ ಪ್ರಾದೇಶಿಕ ಪಕ್ಷಗಳ ಶಾಸಕರನ್ನ ತನ್ನತ್ತ ಸೆಳೆಯುವಂತ ಪ್ರಯತ್ನಗಳು ಈಗ ಟಿವಿಕೆ ಕಡೆಯಿಂದ ಆಗ್ತಾ ಇದೆ. ಅರವಿಂದ್.